ಸ್ಟ್ರೈಕ್ ಮುಂದುವರಿಯುತ್ತೆ. ಅಷ್ಟೇ. ಈ ಹಿಂದೆ ಇದೇ ರೀತಿ ಮುಷ್ಕರ ಮಾಡಕ್ಕೆ ಹೋಗಿ ಎಷ್ಟು ಜನ ಸಸ್ಪೆಂಡ್ ಆದರು, ಅಮಾನತ್ತಾದರು, ಎಲ್ಲದೂ ಕೂಡ ಗೊತ್ತಿದೆ. ಅವ್ರ ಜೀವನ ಈಗಲೂ ಕೂಡ ಪರಿಸ್ಥಿತಿ ಅಯೋಮಯ ಇರೋದು. ಅವೆಲ್ಲವನ್ನೂ ಪರಿಗಣನೆ ತೆಗೆದುಕೊಂಡಿಲ್ಲ. ಅಲ್ಲ, ಅದು ನಾವು 2012ರ ಒಂದು ಅನುಭವ ತಮಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಕಾಲದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಜನ ಟ್ರೈನಿಗಳಿದ್ದರು. ಆರ್ ಅಶೋಕ್ ಅವರು ಸಾರಿಗೆ ಸಚಿವರಾಗಿದ್ದರು. ಅವ್ರು ಏನು ಹೇಳಿದ್ರು ಅಂದರೆ, 2ನೇ ದಿವಸ ಮುಷ್ಕರ ಆದಾಗ ನೀವು ಈ ಮುಷ್ಕರದಲ್ಲಿ ಭಾಗವಹಿಸಿದ್ರೆ ನಿಮ್ಮನ್ನೆಲ್ಲ ನಾವು ಡಿಸ್ಕಂಟಿನ್ಯೂ ಮಾಡ್ತೀವಿ ಅಂಥೇಳಿ ಒಂದು ಬೆದರಿಕೆ ಹಾಕಿದರು. ಸೊ ಟ್ರೈನಿ ವರ್ಕರ್ಸು ನಿಜವಾಗ್ಲೂ ಸುಮಾರು 30,000 ಜನ, 1-2 ಅಲ್ಲ. ಸೊ ಅದು ಹತ್ರ ನಮ್ಮ ಒಂದು 25% ಅಷ್ಟು ಕ್ರೂಸ್ ಇದ್ದದು. ಬಟ್ ಆ ಸಂದರ್ಭದಲ್ಲಿ ಜಂಟಿ ಕ್ರಿಯಾ ಸಮಿತಿ ಏನು ಹೇಳ್ತಂದರೆ, ಒಬ್ಬ ಟ್ರೈನಿಯನ್ನು ನೀವು ಕೆಲಸದಿಂದ ತೆಗೆದ್ರೆ ಅವನ್ನ ವಾಪಸ್ ತೊಗೊಳ್ಳೋವರೆಗೂ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಅಂತ. ಅದರಿಂದ ಇವತ್ತು ಕೂಡ ಎಲೆಕ್ಟ್ರಿಕ್ ಬಸ್ನವರಿದ್ದಾರೆ, ಮತ್ತು ಇವರಿದ್ದಾರೆ, ಔಟ್ಸೋರ್ಸ್ ಆಗಿರ್ತಕ್ಕಂಥ ಡ್ರೈವರ್ಸ್ ಇದ್ದಾರೆ, ಕಾಂಟ್ರಾಕ್ಟ್ ಆಧಾರದಲ್ಲಿ ಬಂದಿರತಕ್ಕಂಥ ಡ್ರೈವರ್ಗಳಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಅವರೆಲ್ಲರಿಗೂ ಸಹ ಭರವಸೆ ಕೊಡುತ್ತೆ, ನೀವು ಎಲ್ಲರೂ ಸಹ ಈ ಮುಷ್ಕರದಲ್ಲಿ ಭಾಗವಹಿಸಿ ಬೆಂಬಲ ಕೊಡಿ. ನಿಮ್ಮನ್ನು ಏನಾದರೂ ಶಿಸ್ತು ಕ್ರಮದ ಹೆಸರಿನಲ್ಲಿ ಬೆದರಿಕೆ ಕ್ರಮನ ಸರ್ಕಾರ ಅಥವಾ ಮ್ಯಾನೇಜ್ಮೆಂಟು ಮಾಡಿದ್ದೆ ಆದರೆ, ಈ ಬೇಡಿಕೆ ಈಡೇರಿದರೂ ಸಹ ನಿಮ್ಮನ್ನೆಲ್ಲ ವಾಪಸ್ ಡ್ಯೂಟಿಗೆ ತರೋವರೆಗೂ ನಿಮ್ಮ ಮೂಲ ಸ್ಥಾನದಲ್ಲಿ ಇವನ್ ಟ್ರಾನ್ಸ್ಫರ್ಸನ್ನು ನಾವು ಒಪ್ಪೋದಿಲ್ಲ. ಯಾರು ಈ ಫಾರಂ 4 ವಿಚಾರ ಇದೆ, ಹೌದು ಸಿಗಬೇಕು ಅಂತಲೇ ನಾವು ಹೇಳಿದ್ವಿ. ಅವ್ರು ಖಾಯಂ ಮಾತಿ ಕೇಳ್ತಾ ಇದ್ದೀವಿ. ಅವರಿಗೆಲ್ಲ ಖಾಯಂ ಮಾಡಬೇಕು, ಗುತ್ತಿಗೆ ಪದ್ಧತಿ ಇರಬಾರ್ದು. ಎರಡು ಪ್ರಮುಖವಾದ ಬೇಡಿಕೆ ಕೇಳ್ತಾ ಇಲ್ಲಲ್ಲ, ಅದೆಲ್ಲ ನಮ್ಮ ಚಾರ್ಟರಲ್ಲಿ ಇದೆ. ನಮ್ಮ ಚಾರ್ಟರಲ್ಲಿ ಇದೆ, ಅದು ಡಿಮಾಂಡ್ ಚಾರ್ಟರಲ್ಲಿ ಇದೆ. ಪ್ಲೀಸ್ ಇದು ಪ್ರಮುಖ ಬೇಡಿಕೆಗಳಿವು ಅಷ್ಟೇ. ಬಟ್ ಚಾರ್ಟರ್ ಆಫ್ ಡಿಮಾಂಡ್ಸ್ ಅಲ್ಲಿ ಅವೆಲ್ಲವೂ ಇದೆ. ಫಾರಂ 4 ಅವ್ರಿಗೆ ಬೇರೆ ನಮಗೆ ಬೇರೆ ಅಂತಿಲ್ಲ. ಮಾಡ್ತೀವಿ ಮಾಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅಪೀಲ್ ಮಾಡ್ತಾ ಇದ್ದೀವಿ, ಮಾಡ್ತಾರೆ. BMTCಯಲ್ಲಿ ಸುಮಾರು ಒಂದು 2,000 ಜನ ಇರ್ಬೋದು ಎಲ್ಲ ಸೇರಿ. ಉಳಿದ ನಿಗಮಗಳಲ್ಲಿ ಔಟ್ಸೋರ್ಸ್ ವರ್ಕರ್ಸ್ ಇರ್ಬೋದು. ಎಲ್ಲ ಕಡೆ ಸೇರಿದ್ರೆ ಒಂದು 4,000 ಜನ ಬರ್ಬೋದು ಒಟ್ಟು. ಇಲ್ಲ, ಆ ವಿಚಾರನ ಅವರು ಚರ್ಚೆ ಮಾಡಿ ನಮ್ಮ ಹತ್ರ ಹೇಳಬೇಕು. ನಾವು ಮಾಧ್ಯಮದ ಮೂಲಕ ಈ ಪಾಯಿಂಟನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 25 ನಮ್ಮ ಡಿಮಾಂಡು. ಅವರು ಹೆಚ್ಚು ನಮ್ಮ ಒಂದು ಇದನ್ನು ನೋಡಿ, ಅನುಭವ ನೋಡಿ. 2012ರಲ್ಲಿ 10% ಕೊಟ್ಟರು. DA ಮರ್ಜರ್ ಆದಮೇಲೆ ಸುಮಾರು 30% ಆಯಿತು. 2016ರಲ್ಲಿ 12.5% ಕೊಟ್ಟರು. 2023ರಲ್ಲಿ 15% ಕೊಟ್ಟರು 2020ರ ಅವಧಿಗೆ. ಈಗ ಸರ್ಕಾರಿ ನೌಕರರಿಗೆ 4 ವರ್ಷ ಮೊದಲೇ ವೇತನ ಆಯೋಗ ರಚನೆ ಮಾಡಿ 10 ವರ್ಷ ಇರಬೇಕಾದ್ದನ್ನು 6 ವರ್ಷಕ್ಕೆ ಇಳಿಸಿ 27.5% ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಈಗ ನಮಗೆ ಕಳೆದ ಬಾರಿ ಕೊಟ್ಟಿದ್ದಕ್ಕಿಂತಲೂ ಕಮ್ಮಿ ಪ್ರಮಾಣದಲ್ಲಿ ಕೊಟ್ಟರೆ ಹೇಗೆ ಒಪ್ಪೋದಕ್ಕೆ ಸಾಧ್ಯ? ಸಾರಿಗೆ ನೌಕರರು ಈ ಪರ್ಸೆಂಟೇಜ್ಗಿಂತಲೂ ಹೆಚ್ಚಾಗಿ ಈ ತಾರತಮ್ಯ ಏನಿದೆ ಅದ್ರ ಬಗ್ಗೆ ಭಾಳ ಆಕ್ರೋಶ ಬಂದಿದೆ. 4 ವರ್ಷ ಮೊದಲೇ ಅವರಿಗೆ ನೀವು ಸರ್ಕಾರಿ ನೌಕರರಿಗೆ ನೀವು 27.5% ಕೊಡ್ತೀರಿ, ನಮಗೆ 12.5% ಕೊಡ್ತೀರಿ. ನಾವು ಕೇಳಿರೋದೇ ಭಾಳ ಕಮ್ಮಿ. ಅವರಿಗೆ ನೀವು ಸೆಟ್ಲ್ ಮಾಡಿರೋಷ್ಟು ನಾವು ಕೇಳಿಲ್ಲ, 25 ಕೇಳಿದ್ದೀವಿ. ಸೊ ಅದರಿಂದ ಇದು ಚೌಕಾಸಿ ವಿಚಾರ. ಅವರು ಚರ್ಚೆಗೆ ಬಂದಾಗ ನಾವು ಅದನ್ನು ಇತ್ಯರ್ಥ ಮಾಡ್ತೀವಿ, ಭಾಳ ರೀಸನಬಲ್ ಆಗಿರ್ತೀವಿ. ಯಾರು ಮೀಟಿಂಗ್ ಮಾಡಿದ್ರೆ ಬೇಡ, ಸ್ಟ್ರೈಕ್ ಆಗುತ್ತೆ. ಸ್ಟ್ರೈಕ್ ಆದಾಗ ನಿಮಗೆ ಇತ್ಯರ್ಥ ಮಾಡಬೇಕು ಅಂತ ಆಸೆ ಇದ್ದರೆ ಮತ್ತೆ ಮೀಟಿಂಗ್ ಕರೀರಿ, ಮೀಟಿಂಗ್ ಮೂಲಕ ಇತ್ಯರ್ಥ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಸ್ಟ್ರೈಕ್ ಮುಂದುವರಿಯುತ್ತೆ, ನೋಡೋಣ. ಡ್ಯೂಟಿಗೆ ಬರೋದಿಲ್ಲ ಯಾರು, ಬಸ್ಸಿಗೆ ಡ್ಯೂಟಿಗೆ ಬರೋದಿಲ್ಲ ಅಷ್ಟೇ ವಿನಃ ಅದಲ್ಲ. ಅದು ಏನಾಗುತ್ತೆ ಅಂದರೆ, ಈಗ ಅಲ್ಲಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಬೇರೆ ಎಲ್ಲೂ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಸೊ ನಾವು ಕೆಲಸ ನಿರಾಕರಣೆ ಮಾಡ್ತಾ ಇದ್ದೀವಿ ವಿನಃ ನಾವು ಬೇರೆಯವರ ಸಾರ್ವಜನಿಕರ ಚಟುವಟಿಕೆಗೆ ನಾವು ಅಡ್ಡಿಪಡಿಸೋರಲ್ಲ. ಅಲ್ಲ, ಆಗುತ್ತೆ ಅದಕ್ಕೆ ಸರ್ಕಾರ ಜವಾಬ್ದಾರಿ ತಗೋಬೇಕು. ಇದು ಸರ್ಕಾರ ಅರ್ಥ ಮಾಡ್ಕೋಬೇಕು, ಸರ್ಕಾರ ಹೊಣೆ ಆಗ್ಬೇಕು ಇದಕ್ಕೆ. ಈಗ ಸಾರ್ವಜನಿಕರಿಗೂ ಅದೇ ಬೇಸರ ಇರೋದ್ರಿಂದ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಬಟ್ ಈಗ ನಮಗಾಗುವಂತಹ ಸಮಸ್ಯೆಗಳಿಗೆ ಯಾರು ಹೊಣೆ, ಯಾರು ಜವಾಬ್ದಾರರು ಅನ್ನುವಂಥದ್ದು ಸಾರ್ವಜನಿಕರಲ್ಲೂ ಕೂಡ ಬೇಸರ ಇದೆ. ಈಗ ನೀವು ಸಾರ್ವಜನಿಕರನ್ನು ಕೂಡ ಕನ್ವಿನ್ಸ್ ಮಾಡಬೇಕಾದಂತಹ ಪರಿಸ್ಥಿತಿ, ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ. ಸೊ ಈ ನಿಟ್ಟಿನಲ್ಲಿ ಈಗ ಸಾರ್ವಜನಿಕರಿಗೆ ಏನು ಹೇಳ್ತೀರಿ, ಸಾರ್ವಜನಿಕರ ಕನ್ವಿನ್ಸ್ ಹೇಗೆ ಮಾಡ್ತೀರಿ? ಈಗ ನಾವು ಕೇಳೋದು ಇಷ್ಟೇ, ಸಾರ್ವಜನಿಕರಲ್ಲಿ ಇವತ್ತು 1,25,00,000 ಜನ ಸಾರಿಗೆ ನಿಗಮಗಳ ಬಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಸಹಜವಾಗಿ ಆ ಬಸ್ಸುಗಳು ರಸ್ತೆಗೆ ಬರದಿದ್ದರೆ ಅವರಿಗೆ ತೊಂದರೆ ಆಗುತ್ತೆ. ಆದರೆ ನಾವು
ಕಳೆದ 48 ಪ್ಲಸ್ ಇವಾಗ 28 ತಿಂಗಳು, ಒಟ್ಟು 66 ತಿಂಗಳಿಂದ ನಾವು 76 ತಿಂಗಳಿಂದ ನಾವು ತಾಳ್ಮೆ ವಹಿಸಿದ್ದೀವಿ. ಸರ್ಕಾರ ಇವತ್ತಲ್ಲ ನಾಳೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಬಂದ್ವಿ. ಆದರೆ ಸರ್ಕಾರ ಅಂಥ ಒಂದು ಯಾವುದೇ ಲಕ್ಷಣಗಳನ್ನ ತೋರಿಸ್ತಾ ಇಲ್ಲ. ಆದ್ದರಿಂದ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡೋದು, ತಮಗಾಗತಕ್ಕಂಥ ಅನಾನುಕೂಲಕ್ಕೆ ನಾವು ಖಂಡಿತವಾಗಲೂ ವಿಷಾದ ವ್ಯಕ್ತಪಡಿಸ್ತೀವಿ. ತಮಗಾಗತಕ್ಕಂಥ ಅನಾನುಕೂಲ ತೊಂದರೆ ಬಗ್ಗೆ ನಮಗೆ ಸಿಂಪತಿ ಇದೆ, ಆದರೆ ನಾವು ಅಸಹಾಯಕರು. ನಮ್ಮ ಹೋರಾಟಕ್ಕೆ ತಾವು ಬೆಂಬಲ ಕೊಟ್ಟು ಈ ಸರ್ಕಾರಕ್ಕೆ ಸ್ವಲ್ಪ ಚೀಮಾರಿ ಹಾಕಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ನಾವು ಸಾರ್ವಜನಿಕರಿಗೂ ಮನವಿ ಮಾಡ್ಕೊಳ್ತೀವಿ. ಇಲ್ಲಿ 1.25 ಲಕ್ಷ ಕುಟುಂಬಗಳು ಇದನ್ನು ನಂಬ್ಕೊಂಡಿವೆ. ಹಾಗಾಗಿ ಅವರ ಪರವಾಗಿ ಜನರು, ಸಾರ್ವಜನಿಕರು ಕೂಡ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರಿ, ನಿಮ್ಮಲ್ಲೇ ಒಡಕು ಅಂದರೆ ಇಲ್ಲ ನಮಗೆ ಯಾಕೆ ಈಗಿರೋ ಕೊಟ್ಟರು ಪೇಮೆಂಟ್ ಸಾಕು ಅನ್ನೋ ವರ್ಗ ಇದೆಯಾ? ಖಂಡಿತ ಇಲ್ಲ. ನಾವು ಡಿಪೋಗಳಿಗೆ ಹೋಗ್ತಾ ಇದ್ದೀವಿ, ಡಿಪೋಗಳಲ್ಲಿ ಗೇಟ್ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಬಹಳ ಸಿಟ್ಟಾಗಿದ್ದಾರೆ. ಏಕೆಂದರೆ ಅವರು ಸಾಕಷ್ಟು 2.5 ವರ್ಷಗಳಿಂದ ಕಾಯ್ತಾ ಬಂದಿದ್ದಾರೆ. ನೋಡಿ, ಎಲ್ಲರಿಗೂ ಒಂದು ತಾಳ್ಮೆಗೆ ಮಿತಿ ಇದೆ ಅಲ್ವಾ. ಸೊ ಇವಾಗ 29ನೇ ತಾರೀಕು ಮೀಟಿಂಗಲ್ಲೇ ಏನಾದರೂ ಒಂದು ಒಳ್ಳೆ ಸುದ್ದಿ ಸಿಗತ್ತೆ ಅಂತ ಕಾಯ್ತಾ ಇದ್ರು, ಆದರೆ ಯಾವುದು ಕೂಡ ತೀರ್ಮಾನ ಆಗಲಿಲ್ಲ. ಹಾಗಾಗಿ ಇವಾಗ ನಿನ್ನೆ ಈ ಏಕಪಕ್ಷೀಯವಾಗಿ ಆದೇಶ ಹೊರಡಿಸಿರೋದು ಸರ್ಕಾರ, ಜನರಿಗೆ, ನಮ್ಮ ನೌಕರರಿಗೆ ಬಹಳ ಸಿಟ್ಟು ಬಂದಿದೆ ಮತ್ತು ಇನ್ನೂ ಆಕ್ರೋಶ ಜಾಸ್ತಿ ಆಗಿದೆ. ಮತ್ತು ನೌಕರರೆಲ್ಲರೂ ಕೂಡ ಮುಷ್ಕರಕ್ಕೆ ತಯಾರಾಗಿದ್ದಾರೆ. ಎಲ್ಲದಕ್ಕೂ ರೆಡಿ ಮೇಡಮ್. ಈಗ ಯಾಕಂದ್ರೆ ಸರ್ಕಾರನೂ ಸುಮ್ಮನೆ ಕೂಡಲ್ಲ, ತನ್ನ ಪ್ರಯೋಗಗಳನ್ನೆಲ್ಲವೂ ಕೂಡ ಮಾಡುತ್ತೆ, ಪ್ರಯತ್ನಗಳನ್ನೆಲ್ಲವೂ. ಅದು ನಮ್ಮ ನೌಕರರಿಗೂ ಗೊತ್ತಿದೆ. ಅದು ಏಕೆಂದರೆ ಇದೇ ಮೊದಲಲ್ಲ ಮುಷ್ಕರ ಮಾಡ್ತಾ ಇರೋದು, ಅವ್ರಿಗೂ ಎಲ್ಲ ಗೊತ್ತಿದೆ. ಅವರು ಅದಕ್ಕೆಲ್ಲದಕ್ಕೂ ಕೂಡ ತಯಾರಾಗಿದ್ದಾರೆ. ಇದು ಲಾಂಗ್ ಟರ್ಮ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ಸರ್ಕಾರದ ಮೇಲೆ ಅದು ಡಿಪೆಂಡ್ ಆಗಿದೆ. ಸರ್ಕಾರ ಸರಿಯಾಗಿ ಸ್ಪಂದಿಸಿದ್ರೆ, ಒಂದು ಮನುಷ್ಯತ್ವ ಇಟ್ಕೊಂಡು, ಕಾರ್ಮಿಕರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಸ್ಪಂದಿಸಿದ್ರೆ ಇದು ಬೇಗ ಮುಗಿಯತ್ತೆ. ಇಲ್ಲಾಂದರೆ ಅದು ಸರ್ಕಾರದ ಮೇಲೇ ಅವಲಂಬನೆ ಆಗಿದೆ. ಸರ್, 26 ತಿಂಗಳ ಓಕೆ, ನಿಮಗೆ ಪ್ರಾಬ್ಲಮ್ ಇಲ್ಲ? ಇಲ್ಲ 26 ತಿಂಗಳ ವಿಚಾರದಲ್ಲೂ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. 38 ತಿಂಗಳ ಅರಿಯರ್ಸ್ ಬೇಕೇ ಬೇಕು. ಆದರೆ ಈಗ 26 ತಿಂಗಳು ಸರ್ಕಾರ ಏನು ಕೊಟ್ಟಿದೆ, ಉಳಿದ ಹಣನ ನೀವು ಆಡಳಿತ ವರ್ಗದವರು 4 ಕಾರ್ಪೊರೇಷನ್ಸು ಹಂಚಿಕೊಂಡ್ರೆ ಅದು ಹೊರೆ ಹೆಚ್ಚು ಬರೋದಿಲ್ಲ. ಒಂದಾಗದೇ 2 ಕಂತಲ್ಲಿ ಕೊಡ್ರಿ ಅನ್ನೋ ಮಟ್ಟಕ್ಕೂ ನಾವು ಅವರಿಗೆ ಸಲಹೆ ಕೊಟ್ಟಿದ್ದೀವಿ. ಅದು ಒಂದು ಭಾಗ. ಎರಡನೇದು, ಇವತ್ತು 13 ತಾರೀಕು, ಇನ್ನೂ 7 ದಿವಸ ಟೈಮ್ ಇದೆ. ಈ 7 ದಿವಸದಲ್ಲೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಭೆ ಕರೆದು ಅದನ್ನು ಇತ್ಯರ್ಥ ಮಾಡೋದಕ್ಕೆ ಕಾಲಾವಕಾಶ ಇದೆ. ಅಕಸ್ಮಾತ್ ಸರ್ಕಾರ ಸ್ಟ್ರೈಕ್ ಆಗಲಿ ನೋಡೇ ಬಿಡೋಣ ಅಂದರೆ ನಾವು ಕೂಡ ಅಷ್ಟೇ ಸಹಜವಾಗಿದೆ ನೋಡೇ ಬಿಡೋಣ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಸಾರಿಗೆ ನೌಕರರ ಪರವಾಗಿ ಸಾರಿಗೆ ನೌಕರರು ಕೂಡ ನೋಡೇ ಬಿಡೋಣ ಅಂತ ಹೇಳ್ತಾ ಇದ್ದಾರೆ.